ಎಲ್ಲ ಕಡೆ ಎಲ್ಲ ಪಾರ್ಟಿಯವರು ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿನೂ ಕಳೆದ ಬಾರಿ 11 ಕೋಟಿ ಮೆಂಬರ್ಶಿಪ್ ಮಾಡಿತ್ತು. ಇಡೀ ವಿಶ್ವದಲ್ಲೇ ಅತಿ ಹೆಚ್ಚಿನ ಸದಸ್ಯತ್ವ ಹೊಂದಿರುವಂಥ ಒಂದು ರಾಜಕೀಯ ಪಕ್ಷ ಅಂತ ಹೆಗ್ಗಳಿಕೆಯನ್ನು ತಗೊಂಡಿತ್ತು. ಇವತ್ತು ನಮ್ಮ ರಾಜ್ಯದಲ್ಲಿ ಈಗಾಗಲೇ 5 ಕೋಟಿ ಮೆಂಬರ್ಶಿಪ್ನ ನಾವು ಮಾಡಿದ್ದೀವಿ. ಇದೇ ರೀತಿ ಕಾಂಗ್ರೆಸ್ ಅವರು ಮೆಂಬರ್ಶಿಪ್ ಸ್ಟಾರ್ಟ್ ಮಾಡಿದ್ದಾರೆ. ಯೂತ್ ಕಾಂಗ್ರೆಸ್ ಅವರು, JDS ಅವರು ಮೆಂಬರ್ಶಿಪ್ ಸ್ಟಾರ್ಟ್ ಮಾಡಿದ್ದಾರೆ. 100 ವರ್ಷ ಇತಿಹಾಸ ಇರೋಂಥ ಕಾಂಗ್ರೆಸ್ ಪಕ್ಷ ಯಾವ ಥರ ದಿವಾಳಿ ಆಗ್ಬಿಟ್ಟಿದೆ ಅಂದರೆ, ಪ್ರತಿಯೊಂದು ಮೆಂಬರ್ಶಿಪ್ಗೆ ಯುವಕರಿಗೆ ಮೆಂಬರ್ಶಿಪ್ ಮಾಡೋಂಥ ಸಂದರ್ಭದಲ್ಲಿ ಅವ್ರಿಗೆ ಆಮಿಷಿ ಒಡ್ಡಿ ಅವ್ರಿಗೆ ಬೆಳ್ಳಿ ಗಣೇಶವನ್ನು ಕೊಟ್ಟು ಮೆಂಬರ್ಶಿಪ್ನ ಮಾಡಿಸ್ತಿದ್ದಾರೆ. ಅಂದರೆ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂದರೆ, ನಮ್ಮ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರಾದ DK ಶಿವಕುಮಾರ್ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ, ನಾವು ರಾಜ್ಯದಲ್ಲಿ ಭಾರಿ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀವಿ, ಎಲ್ಲ ಯುವಕರಿಗೆ ಯುವ ನಿಧಿ ಕೊಟ್ಟಿದ್ದೀವಿ, ಎಲ್ಲ ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತಂದಿದ್ದೀವಿ ಅಂತ ಎಲ್ಲ ಹೇಳ್ತಾರೆ. ಒಂದು ಸರ್ಕಾರ ಇರೋವಂಥ ಒಂದು ರಾಜ್ಯದಲ್ಲಿ ಇವತ್ತು ಯೂತ್ ಕಾಂಗ್ರೆಸ್ ಅವರು ಮಾಡ್ತಾ ಇರೋವಂಥ ಮೆಂಬರ್ಶಿಪ್ಗೆ ಬೆಳ್ಳಿ ಗಣೇಶವನ್ನು ಕೊಟ್ಟು ಅಮಿಷ ಒಡ್ಡಿ, ಅಂದರೆ ಮುಂದಿನ ಪ್ರಜೆಗಳಿಗೆ ಈಗಾಗಲೇ ಇವರು ಅಮಿಷ ಒಡ್ಡಿ ಅವ್ರನ್ನ ಹಾಳು ಮಾಡಿ ಮೆಂಬರ್ಶಿಪ್ ಮಾಡೋವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇತ್ತೀಚೆಗೆ ನಾನು ಅಮೇರಿಕಾಲಿ DK ಶಿವಕುಮಾರ್ ಅವರು ಅದು ಯಾವುದೋ ಕನ್ವೆನ್ಷನ್ ಸೆಂಟ್ರಲ್ಲಿ ಕಮಲಾ ಹ್ಯಾರಿಸ್ ಅವ್ರ ಜೊತೆ ಇದ್ದಿದ್ದು ನಾನು ನೋಡಿದೆ. ಸೊ ಇವ್ರ ಎಕ್ಸ್ಪರ್ಟೈಸ್ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಹೆಂಗೆ ಓಟ್ ತೊಗೊಬೇಕು, ಹೆಂಗೆ ದುಡ್ಡು ಕೊಟ್ಟು ಓಟ್ ತಗೊಬೇಕು, ಹೆಂಗೆ ಬೆಳ್ಳಿದನ್ನು ಕೊಟ್ಟು ಓಟ್ ತಗೊಬೇಕು ಅಂತ ಏನು ಮಾಡ್ತಾ ಇದ್ದಾರೆ ಮೆಂಬರ್ಶಿಪ್ಗೆ, ಅದೇ ರೀತಿ ಅಲ್ಲಿ ಕಮಲಾ ಹ್ಯಾರಿಸ್ ಅವ್ರಿಗೂ ಇವ್ರ ಎಕ್ಸ್ಪರ್ಟೈಸ್ ಹೇಳಕ್ಕೆ ಹೋಗಿದ್ರು ಅಂತ ನನಗೆ ಅನುಮಾನ ಬರುತ್ತೆ ಸ್ನೇಹಿತರೆ. ಈಗ ಬೆಳ್ಳಿ ಗಣೇಶ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಗಣೇಶನ ಈ ಗಣೇಶವನ್ನ ಕೊಡ್ತಾ ಇದ್ದಾರೆ. ನನಗೆ ಇನ್ನೊಂದು ಆಶ್ಚರ್ಯ ಏನಪ್ಪ ಅಂದರೆ, ನಮ್ಮ ಗಣೇಶ ವಿಸರ್ಜನೆ ಮಾಡೋಂಥ ಸಂದರ್ಭದಲ್ಲಿ ಇವ್ರ ಬ್ರದರ್ಸ್ನ ಬಿಟ್ಟು ಚಪ್ಪಲಿಯಲ್ಲಿ ಓಡಿಸೋದು. ನಮ್ಮ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ನಮ್ಮ ಗಣೇಶನಿಗೆ ಕಲ್ಲು ಹೊಡೆಯೋದು, ಆಮೇಲೆ ಪೆಟ್ರೋಲ್ ಬಾಂಬ್ ಹಾಕೋದು ಒಂದು ಕಡೆ. ಇವರು ಗಣೇಶ ಬೆಳ್ಳಿ ಗಣೇಶ ಕೊಟ್ಟು ಮೆಂಬರ್ಶಿಪ್ನ ಇವತ್ತು ಕೈ ಹಾಕಿದ್ದಾರೆ. ಎಂಥ ಸ್ಥಿತಿ ಬಂದುಬಿಡ್ತು ಕಾಂಗ್ರೆಸ್ ಅವ್ರಿಗೆ. ಇದಕ್ಕೆ ನೇರವಾದ ಹೊಣೆ ನಮ್ಮ ಅಧ್ಯಕ್ಷರು, ಈ ಒಂದು ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಾದ DK ಶಿವಕುಮಾರ್ ಅವರು. ಅಂದರೆ ಎಲ್ಲರನ್ನೂ ಹಾಳು ಮಾಡ್ತಾ ಇದ್ದಾರೆ. ಯಾವುದೇ ತಗೊಳ್ಳಿ, ಯಾವುದೇ ಒಂದು ಪ್ರಾಜೆಕ್ಟ ಅದರಲ್ಲೂ ಕಮಿಷನ್ನು, ಯಾವುದೇ ಒಂದು ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಬೇಕಂದ್ರೆ BBMPಯಲ್ಲಿ 75ರಿಂದ 100 ರೂಪಾಯಿ ಕೊಡಬೇಕು ಒಂದು ಸ್ಕ್ವೇರ್ ಫೀಟ್ಗೆ. ಎಲ್ಲ ಕಡೆ ಇವತ್ತು ಕರಪ್ಷನ್ನು ಅಟ್ಟಹಾಸ ಮೆರಿತಾ ಇದೆ. ಇವತ್ತು ಮೆಂಬರ್ಶಿಪ್ಗೂ ತಗೊಬಂದ್ಬಿಟ್ರು. ಯಾಕೆ ಮೆಂಬರ್ಶಿಪ್ಗೆ ಯಾವ ರೀತಿ ತಗೊಬಂದಾರೆ ಅಂದರೆ ನನಗೆ ಬೇಜಾರಾಗೋದು, ಗಣೇಶನ್ ಕೊಟ್ಟು ಬೆಳ್ಳಿ ಗಣೇಶನ್ ಕೊಟ್ಟು ಮೆಂಬರ್ಶಿಪ್ ಮಾಡ್ತಾ ಇದ್ದಾರೆ. ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲೋಡಿಸೋದು, ಇಲ್ಲಿ ಗಣೇಶನ್ ಕೊಟ್ಟು ಮೆಂಬರ್ಶಿಪ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ ಆಗ್ರಹಿಸ್ತಾ ಇದ್ದೀವಿ, ದಯವಿಟ್ಟು ನಿಲ್ಲಿಸಿ ಇದನ್ನು. ಈ ಒಂದು ಅನ್ಎಥಿಕಲ್ ಮೆಂಬರ್ಶಿಪ್ನ ನೀವು ಮಾಡ್ತಾ ಇರೋದು ಮುಂದಿನ ಪೀಳಿಗೆಗೆ ಕೆಟ್ಟದಾಗುತ್ತೆ. ಇದನ್ನು ನಿಲ್ಲಿಸಿದ್ರೆ, ನಾಂದಿ ಆಡಿದ್ರೆ ಒಳ್ಳೆಯದು. ಆ ಯುವಕರಿಗೆ ಬಿಡಿ, ಆ ಯುವನಿಧಿ ಕೊಡ್ತೀನಿ ಅಂತ ಅದನ್ನು ಯಾಮರ್ಸ್ಬಿಟ್ರಿ, ಯಾರೂ ಕೊಡಲೇ ಇಲ್ಲ ಯುವನಿಧಿ ಸರಿಯಾಗಿರೋಂಥ ದುಡ್ಡನ್ನ. ಎಲ್ಲ ಸ್ಕೀಮಲ್ಲೂ 2 ತಿಂಗಳು 3 ತಿಂಗಳು ನೀವು ನಿಲ್ಸ್ಕೊಂಡೇ ಬರ್ತಾ ಇರೋ ದುಡ್ಡನ್ನ. ಆದ್ದರಿಂದ ಈ ಮೆಂಬರ್ಶಿಪ್ನ ಈ ಕೂಡಲೇ ನಿಲ್ಲಿಸಿ, ಎಥಿಕಲ್ಲಾಗಿ ಸುಸಂಸ್ಕೃತರನ್ನ ನೀವು ಮೆಂಬರ್ಶಿಪ್ ಮಾಡಬೇಕಂದ್ರೆ ಹಂಗೆ ಮೆಂಬರ್ಶಿಪ್ ಮಾಡಿ, ಹಿಂಗೆಲ್ಲ ಆಮಿಷ ಓಡಿ ಮೆಂಬರ್ಶಿಪ್ ಮಾಡಬಾರ್ದು ಅಂತ ಕೇಳ್ಕೊತೀವಿ. ಯಾವುದೇ ಕಾರಣಕ್ಕೂ ಆಗಲ್ಲ. ಆದರೆ ಯುವಕರು ಇವತ್ತು ಈಗ ಯೂತ್ ಮೆಂಬರ್ಶಿಪ್ ಮಾಡ್ತಾ ಇರೋದು ಯುವಕರಿಗೆ. ಮೊದಲೇ ಯುವಕರಿಗೆ ಮೆಂಬರ್ಶಿಪ್ ಮಾಡೋಂಥ ಸಂದರ್ಭದಲ್ಲಿ ಹಿಂಗೆಲ್ಲ ಆಮಿಷಿ ಗಿಫ್ಟ್ಗಳನ್ನ ಕೊಟ್ಟು ಮೆಂಬರ್ ಮಾಡ್ಕೊಬೇಕಂತ, ಹಂಗೆ ಮೆಂಬರ್ ಮಾಡಲಿ. ನಮ್ಮ ಸರ್ಕಾರ ಇದೆ, ನಾವು ಇಷ್ಟೆಲ್ಲ ಸ್ಕೀಮ್ಗಳಿದೆ, ನಿಮಗೆ ಆ ಸ್ಕೀಮ್ಗಳಲ್ಲಿ ನಿಮಗೆಲ್ಲ ಫಲಾನುಭವಿಗಳು ನಿಮಗೆಲ್ಲ ಕೊಡ್ತೀವಿ ಅಂತ ಹೇಳಿದಾಗ ಅವರು ಅದನ್ನೇ ಮಾಡ್ಬೋದು. ಅದು ಯಾಕೆ ಇದನ್ನು ಕೊಟ್ಬಿಟ್ಟು ಮಾಡಬೇಕು ಅಂತ ನಮ್ಮ ಪ್ರಶ್ನೆ. ಎರಡನೇದು, ಇದಕ್ಕೆ ಯಾರು ದುಡ್ಡು ಕೊಡ್ತಾ ಇದ್ದಾರೆ, ಎಷ್ಟು ಕೋಟಿ ರೂಪಾಯಿ ಖರ್ಚಾಗ್ತಿದೆ, ಇದಕ್ಕೆ DK ಶಿವಕುಮಾರ್ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ಇದಕ್ಕೆ ಎಷ್ಟು ಫಂಡ್ ಮಾಡಿದ್ದಾರೆ, ಇದು ದಯಮಾಡಿ ಅವರು ಪಬ್ಲಿಕ್ಕಿಗೆ ಮೋಸ ಮಾಡ್ತಾರೆ. ಗ್ಯಾರಂಟಿ ಒಂದು ಕಡೆ ಮೋಸ ಮಾಡಿದ್ರೆ ಇಷ್ಟು ಲಕ್ಷಾಂತರ ಗಣೇಶಗಳು ಕೊಡ್ತಾರೆ. ಹಿಂದೂ ಧರ್ಮಕ್ಕೆ ಗಣೇಶನ ಕೊಡ್ತಾ ಇದ್ದಾರೆ, ಬೇರೆ ಧರ್ಮಕ್ಕೆ ಬೇರೆ ಕೊಡ್ತಾ ಇದ್ದೀರಾ. ಸೊ ಇದೇನಾಗ್ತಾಯಿದೆ ಅಂತಂತಂದರೆ, ನೀವು ಗಣೇಶನ ತೊಗೊಂಡೋಗಿ ಅರೆಸ್ಟ್ ಮಾಡ್ತೀರಾ,
ಗಣೇಶನ ಫಂಕ್ಷನ್ ಮಾಡೋರಿಗೆ ನೀವು FIR ಮಾಡಿದ್ದೀರಾ. ಆದರೆ ಇಲ್ಲಿ ಗಣೇಶನ ಕೊಡುವಂಥ ಕೆಲಸಕ್ಕೆ ನೀವು ಪ್ರಾಮಾಣಿಕವಾಗಿ ಮೆಂಬರ್ಶಿಪ್ ಮಾಡಿಸ್ಬೇಕೇ ಹೊರತು ಈ ಥರ ಆಸೆ ಆಮಿಷಗಳನ್ನ ಒಡ್ಡಿ ಇವತ್ತು ಕೋಟ್ಯಾಂತರ ರೂಪಾಯಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದು ಇದು ಸಂವಿಧಾನ ಬಾಹರ. ಈ ದೃಷ್ಟಿಯಿಂದ ನಾವು ಪೊಲೀಸ್ ಕಮಿಷನರ್ಗೆ ಹೇಳ್ತಾ ಇದ್ದೀವಿ, ಸಂಬಂಧಪಟ್ಟವ್ರಿಗೆ ಹೇಳ್ತಾ ಇದ್ದೀವಿ, ಮೇಲೆ ಕ್ರಮ ತಗೋಬೇಕು ಇವ್ರ ಮೇಲೆ. ಅವ್ರು ನಿಜವಾಗ್ಲೂ ಅವರಿಗೆ ಕಾಂಗ್ರೆಸ್ಗೆ ಪ್ರೀತಿ ಇರೋ ಜನ ಹಂಗೆ BJP ಯಾವ ಥರ ಮೆಂಬರ್ಶಿಪ್ ಮಾಡ್ತಿದ್ದಾರೆ ಅದೇ ಥರ ಮೆಂಬರ್ಶಿಪ್ ಮಾಡ್ತೀವಿ. ಮನೆಗೆ ಯಾರು ಬೇಡ ಅನ್ನಲ್ಲ, ನಿಮ್ಮನ್ನ ಯಾರು ತಡೆಯಲ್ಲ. ಈ ಥರ ಹಣದ ಆಮಿಷ ಪಡಿಸಿ ವಿಗ್ರಹಗಳನ್ನ ಕೊಡುವಂಥದ್ದು ಈ ಥರ ಮಾಡ್ತು ಅಂತಂದರೆ ನೀವು ದೇವ್ರನ್ನ ತೊಗೊಂಡೋಗಿ ಮಾರುವಂಥ ಪರಿಸ್ಥಿತಿ ಆಗ್ತಾಯಿದೆ. ಇಲ್ಲಿ ದೇವ್ರನ್ನ ಅಡ ಇಟ್ಕೊಳ್ಳೋ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ಅದರಿಂದ ಇದನ್ನ ಸ್ಟಾಪ್ ಮಾಡಬೇಕು ಅಂತ ನಾವೆಲ್ಲ ಕೇಳ್ಕೊತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಯೂತ್ ಕಾಂಗ್ರೆಸ್ಸು ಇವತ್ತು ಮೆಂಬರ್ಶಿಪ್ನ ಯಾಕೆ ಮಾಡ್ತಾ ಇದ್ದಾರೆ, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ನ ಆಯ್ಕೆ ಮಾಡಬೇಕು. ಸೊ ಯಾರ್ಯಾರು ಮೆಂಬರ್ ಆಗ್ತಾರೋ ಅವ್ರಿಗೆಲ್ಲ ವೋಟಿಂಗ್ ರೈಟ್ಸ್ ಇದೆ. ಆ ವೋಟಿಂಗ್ ರೈಟ್ಸ್ನ ತಗೊಳೋದಕ್ಕೆ ಇವತ್ತು ಇಡೀ ರಾಜ್ಯದಲ್ಲಿ ಪೈಪೋಟಿ ಬಿದ್ದು ಇಂಥ ಗಿಫ್ಟ್ಗಳನ್ನ ಕೊಟ್ಟು ಎಲ್ಲರನ್ನು ಮೆಂಬರ್ಶಿಪ್ ಮಾಡಿ ಆ ಮೆಂಬರ್ಶಿಪ್ಗಳಲ್ಲಿ ಅವ್ರಿಗೆ ಮೆಂಬರ್ ಕೈಯಲ್ಲಿ ವೋಟ್ ಹಾಕ್ಸೋಂಥ ಕೆಲಸ ಮಾಡಿದ್ರೆ ಅಂದರೆ ಇದು ನಥಿಂಗ್ ಬಟ್ ಇದು ಕ್ಯಾಶ್ ವೋಟ್ ಫಾರ್ ಕ್ಯಾಶ್ ಅಂತ. ಸೊ ಪ್ರಜಾತಂತ್ರಕ್ಕೆ ಇದು ಮಾರಕ. ಇದನ್ನು ನಿಲ್ಲಿಸಬೇಕು. ಇದನ್ನು ಆಗ್ರಹ ಮಾಡ್ತಾ ಇದ್ದೀವಿ. ಇದನ್ನು ನಾವು ಕಮಿಷನರ್ ಅವ್ರು ನೋಡ್ತಾ ಇದ್ರೆ ದಯವಿಟ್ಟು ಇದ್ರ ಮೇಲೆ ಕ್ರಮ ಜರುಗಿಸ್ಬೇಕಂತ ನಾವು ಕೇಳ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ ಅವ್ರಿಗೂ ತಗೊಂಡೋಗಿ ಒಂದು ಲೆಟರ್ ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಎಲ್ಲ ಒಂದೇ ಅಲ್ವಾ ಸರ್? ಯೂತ್ ಕಾಂಗ್ರೆಸ್ ಮಾಡಬೇಕಾಗಿರುವಂತ ಅಲ್ಲ, ಯಾವ ಅಭ್ಯರ್ಥಿ ಹಂಚಿದಾನೋ ಇನ್ನೊಬ್ಬ ಅವನ ಎದುರಾಳಿ ಆಗಿರುವಂತ ಅಭ್ಯರ್ಥಿ ಆರೋಪ ಮಾಡಬೇಕು. ಅದೇನು ನೀವು ಅವ್ರಿಗೆ ನ್ಯೂಸ್ ಪರ್ಸನ್ ಈಗ ಇದು ಕಾಂಗ್ರೆಸ್ದು ಒಟ್ಟಾರೆ ಕಾಂಗ್ರೆಸ್ ಪಕ್ಷದಲ್ಲಿ 4 ಜನ ನಿಂತ್ಕೊಳ್ಳಿ, 5 ಜನ ನಿಂತ್ಕೊಳ್ಳಿ, ಅಲ್ಲ ಅವ್ರು ಓಟ್ ಹಾಕ್ಸ್ಕೊಳ್ಳೋ ಧರ್ಮ ಹೊರತು ನೀವು ಹಿಂದೂ ವಿಗ್ರಹಗಳನ್ನ ತಗೊಂಡೋಗಿ ಮೆಂಬರ್ಶಿಪ್ಗೋಸ್ಕರ ಇದು ಮಾಡುವಂಥ ದುಸ್ಥಿತಿ ನಿಮ್ಗೆ ಯಾತಕ್ಕೆ ಅಂತ ಕೇಳ್ತಾ ಇರೋದು ನಾವು. ನಿಮ್ಮ ದುಸ್ಥಿತಿ ಈ ಲೆವೆಲ್ ನೀವು ಇಳ್ಕೊಂಡಿದ್ದೀರಲ್ಲ, ಅದು ನಮ್ಮ ಪ್ರಶ್ನೆ. ಎಲೆಕ್ಷನ್ ಅಂದ್ರೆ ಏನು, ಸಂವಿಧಾನವಾಗಿ ಎಲೆಕ್ಷನ್ ಮಾಡಬೇಕು. ಆದರೆ ನೀವು ಇವಾಗಲೇ ಯುವಕರನ್ನ ದಾರಿ ತಪ್ಪಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಿಗೆ ಗೊತ್ತಿಲ್ವಾ? ಇಂಥವ್ರನ್ನ ಫಸ್ಟ್ ಕಿತ್ತಾಕಿ ಇವ್ರನ್ನ. ನೀವು 100 ವರ್ಷಕ್ಕಿಂತ ಹೆಚ್ಚಾಗಿ ಹಳೆಯ ಪಕ್ಷ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಸಂಸ್ಕಾರ ಏನು ಕೊಟ್ಟಿದ್ದಾರೆ ನಿಮ್ಮ ಯುವಕರಿಗೆ? ಅದು ನಾವು BJPಯವ್ರು ಮಾಡುವಂಥ ಒಂದು ಕ್ವಶನ್ನು. ಅದಕ್ಕೆ ದಯವಿಟ್ಟು ಕ್ರಮ ತಗೋಬೇಕು ಅಂತ ನಾವು ಹೇಳ್ತೀವಿ. ಇಲ್ಲ, ಅದರಲ್ಲಿ ಆ ಸಭೆಯಲ್ಲಿ ನಾನು ಕೂಡ ಇದ್ದೆ. ಅವ್ರು ಹೇಳಿದ್ದು ಶಾಸಕರು ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಮಾಡಬೇಕು. ಬೆಂಗಳೂರಿನಲ್ಲಿ ಹೈಯೆಸ್ಟ್ ಶಾಸಕರಿದ್ದಾರೆ. ಎಲ್ಲೋ ಒಂದು ಕಡೆ ನಮಗೆ ಮೆಂಬರ್ಶಿಪ್ಪು ಡ್ರೈವು ಸ್ವಲ್ಪ ಕಡಿಮೆ ಆಗೋ ಪರಿಸ್ಥಿತಿ ಇವತ್ತು ಇದೆ. ಈ ದೃಷ್ಟಿಯಿಂದ ಶಾಸಕರು ಮುತುವರ್ಜಿ ವಹಿಸಿ ಕಾರ್ಯಕ್ರಮವನ್ನು ಮಾಡಬೇಕು. ಯಾಕೆಂದರೆ ಇವತ್ತು ನಾವು 14 ನಾವು ಶಾಸಕರು ನಾವೆಲ್ಲ ಇದೀವಿ. ಇಲ್ಲಿ 3 ಜನ MP ಗಳಿದ್ದಾರೆ. ಆ ದೃಷ್ಟಿಯಿಂದ ಜನಪ್ರತಿನಿಧಿಗಳು ನೀವು ಆದಷ್ಟು ಬೇಗ ನೀವು ಮೆಂಬರ್ಶಿಪ್ಪನ್ನು ಮಾಡಿಸ್ಬೇಕು. ಈಗಾಗಲೇ ಸುಮಾರು ಬೆಂಗಳೂರಿನಲ್ಲಿ ನಮಗೆ ಇದುವರೆಗೆ ಮಾಡಿರುವಂಥದ್ದು ಹತ್ತಿರ ನಿಮಗೆ ಒಂದು 12 ಲಕ್ಷ ಮೆಂಬರ್ಶಿಪ್ಪನ್ನು ನಾವು ಇದುವರೆಗೆ ನಾವು ಮಾಡಿದ್ದೇವೆ. ನಮ್ಮ ಈ ಬೆಂಗಳೂರಿನಲ್ಲಿ ಸುಮಾರು ಹತ್ತಿರ ನಮಗೆ ಒಂದು ಲಾಸ್ಟ್ ಟೈಮ್ ನಾವು ಹತ್ತಿರ ಒಂದು 50 ಲಕ್ಷ ಮೆಂಬರ್ಶಿಪ್ಪನ್ನು ನಾವು ಮಾಡಿಸಿದ್ವಿ. ಆ ದೃಷ್ಟಿ ಎಲ್ಲೋ ಒಂದು ಕಡೆ ನಮಗೆ ಸಂಘಟನೆ ಆದಂಥ ಒಂದು ಕೊರತೆ ಇದೆ. ನಾಯಕರಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಸಂಘಟನಾತ್ಮಕ ಒಂದು ಕೊರತೆ. ಆ ದೃಷ್ಟಿಯಿಂದ ನಾವು ಅದನ್ನ ಇಮ್ಮಿಡಿಯೇಟಾಗಿ ಅದನ್ನ ನಾವು ಸರಿ ಮಾಡಿಕೊಂಡು ಮಾಡಿಸ್ಬೇಕು ಅಂತ ಹೇಳಿದರೆ ಅಧ್ಯಕ್ಷರು ಹೇಳೋವಂಥದ್ದು ಕರೆಕ್ಟಾಗಿದೆ. ಯಾಕೆ ಅಂತಂದರೆ ಎಲ್ಲೋ ಒಂದು ಕಡೆ ಕಾರ್ಯಕರ್ತರು ಒಂದು ದಾರಿಯಲ್ಲಿ ಹೋಗ್ತಾರೆ, ಬೇರೆ ಒಂದು ದಾರಿಯಲ್ಲಿ ಹೋಗ್ತಾ. ದೃಷ್ಟಿಯಿಂದ ಯಾರು ತಗೊಂಡು ಹೋಗಬೇಕು, ಯಾರು ಮಂಡಲ ಅಧ್ಯಕ್ಷರುಗಳು ಯಾರಿದ್ದಾರೆ, ಜಿಲ್ಲಾ ಅಧ್ಯಕ್ಷರು ಯಾರಿದ್ದಾರೆ, ಅವರು ಜಾಸ್ತಿ ಹೋಗಿ ಶಾಸಕರ ಹತ್ರ ಮಾತಾಡಿ ಅವ್ರು ಕನ್ವಿನ್ಸ್ ಮಾಡಿ ಅವ್ರನ್ನ ಇದಕ್ಕೆ ತೊಡಗಿಸ್ಬೇಕು ಅಂತ ಹೇಳಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ನಾವು ಅದನ್ನು ಫಿಲಪ್ ಮಾಡ್ತೀವಿ. ಕಾರಣಾಂತರದಿಂದ ಈ ಹಬ್ಬಗಳು ಸಾಲಿದೆ ಇದು. ಅದೃಷ್ಟದಿಂದ ಎಲ್ಲ ಒಂದು ಕಡೆ ಕಾರ್ಯಕರ್ತರು ಅಲ್ಲಿ ಇಲ್ಲಿ ಹೋಗಿರ್ತಾರೆ. ಇವಾಗ ಪಿಕಪ್ ಆಗಿದೆ, ಯಾವಾಗ ಮಾಡ್ತೀವಿ. ಇಲ್ಲ, ಆ ಥರ ಯಾವತ್ತೂ ಯಾವುದೇ ಒಂದು ಇದಾಗಲಿ ಯಾವತ್ತು ಕಾರ್ಯಕರ್ತರು ಅಂದರೆ ಒಂದು ಗೋಲ್ಡ್.
ಚಿನ್ನ ಇದ್ದಂಗೆ ಕಾರ್ಯಕರ್ತರು. ಸಮನ್ವಯದ ಕೊರತೆಗಳು ದೊಡ್ಡ ಮಟ್ಟದಲ್ಲಿದ್ದರೂ ಕೂಡ ಪಕ್ಷದ ಹಿತಕ್ಕೋಸ್ಕರ ಕಾರ್ಯಕರ್ತರು ಸಂಪೂರ್ಣವಾಗಿ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ನಮಗೆ ಏನೊಂದು ಆದೇಶ ಕೊಟ್ಟರು ಕೂಡ ಕಾರ್ಯಕರ್ತರು ಕೆಲಸವನ್ನು ಮಾಡ್ತಾಯಿದ್ದಾರೆ. ಆ ದೃಷ್ಟಿಯಿಂದ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಎಲ್ಲರನ್ನೂ ವರಿಷ್ಠರನ್ನ ಎಲ್ಲ ಕರೆದು ಸಭೆಯನ್ನು ಮಾಡಿದ್ದಾರೆ. ಎಲ್ಲೋ ಒಂದು ಸಣ್ಣ ಪುಟ್ಟ ಒಂದು ಗೊಂದಲಗಳು ಇದೆ. ಎಲ್ಲರ ದೃಷ್ಟಿನೇ ಕೂಡ ಭಾಜಪ ಹೇಗೆ ಡೆವಲಪ್ಮೆಂಟ್ ಮಾಡಬೇಕು ಅಂತ ಆ ದೃಷ್ಟಿ ಬೇರೆ ಬೇರೆ ಇರುತ್ತೆ. ಅದಕ್ಕೋಸ್ಕರ ಇದೊಂದು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇದೊಂದು ಸಮನ್ವಯ ಒಂದು ಬೈಠಕ್ಕನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸರಿ ಹೋಗುತ್ತೆ. ಸನ್ಮಾನ್ಯ ವಿಜಯೇಂದ್ರ ಅವರು ಇವತ್ತು ರಾಜ್ಯಾಧ್ಯಕ್ಷರು ಬಂದ ಮೇಲೆ, ರಾಜ್ಯಾಧ್ಯಕ್ಷರು ಸನ್ಮಾನ್ಯ ವಿಜಯೇಂದ್ರ ಅವರು ಒಂದು ಆಡಳಿತ ತಗೊಂಡ ಮೇಲೆ ಇವತ್ತು ಇಡೀ ಕಾರ್ಯಕರ್ತರಿಗೆ ಒಂದು ಉತ್ಸಾಹ ಆಗಿದೆ. ತಾವು ನೆನ್ನೆಲ್ಲ ಬಂದಿದ್ರಿ, ಇದಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರಿ. ಎಲ್ಲೋ ಒಂದು ಕಡೆ ಕಾರ್ಯಕರ್ತರು ಮಹಾನಗರ ಪಾಲಿಕೆ ಚುನಾವಣೆ ಆಗಿಲ್ಲ, ಇದನ್ನು ಎಲ್ಲೋ ಒಂದು ಕಡೆ ನಾವೇ ಮಾಡ್ಬೋದಾಗಿತ್ತು. ಚುನಾವಣೆ ಆಗಿದ್ದರೆ ಮೇಯರ್ ಅವರು ಕಾರ್ಪೊರೇಟರ್ಗಳು ಆಗ್ತಾಯಿದ್ರು. ಇಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಒಂದು ಸರ್ಕಾರದಲ್ಲಿ ಏನೋ ಸಮಸ್ಯೆ ಆಗಿದೆ, ಇದು ಕಾರ್ಯಕರ್ತರಲ್ಲಿ ಮೂಡಬಹುದು ಸಹಜ ಇದೆ. ಅದಕ್ಕೆ ಅವರು ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ವಿಜಯೇಂದ್ರ ಅವರು ಬಂದು ಇಡೀ ರಾಜ್ಯದಲ್ಲಿ ಒಂದು ಯುವಕರು ಮತ್ತು ಎಲ್ಲರೂ ಕೂಡ ಇವತ್ತು ಮೇಲೆ ಗೆದ್ದಿದ್ದಾರೆ. ಇವತ್ತು ಉತ್ಸಾಹ ಒಂದು ಬರ್ತಾ ಇದೆ. ಆ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಚೆನ್ನಾಗಾಗುತ್ತೆ. ಇಲ್ಲ, ಪ್ರತಿ ಮನೆಗೆ ಬೂತ್ ಮಟ್ಟದಲ್ಲಿ ನಾವು ಪ್ರತಿ ಮನೆಗೆ ಹೋಗಿ ಕಾರ್ಯಕರ್ತ ನೋಂದಣಿಯನ್ನು ಮಾಡಬೇಕು ನಾವು ಈಗಾಗಲೇ. ಹಾಂ ಸರ್, ಅದು ಪಾರ್ಕಲ್ಲಿ, ಪ್ಲೇ ಗ್ರೌಂಡ್ಸಲ್ಲಿ ಯುವಕರು ಸಿಗ್ತಾರೆ, ವಯಸ್ಸಾದ್ರು ಸಿಗ್ತಾರೆ. ಒಂದು ಮಾಸ್ ಎಲ್ಲಿ ಸಿಗ್ತಾರೆ ನಮಗೆ, ಯಾರು ಮತದಾರರು ಸಿಗ್ತಾರೆ. ನಾವು ಅಲ್ಲೋಗಿ ಸಮುದಾಯಗಳನ್ನ ಭೇಟಿ ಮಾಡಿ, ಸಂಘ ಸಂಸ್ಥೆಗಳನ್ನ ಭೇಟಿ ಮಾಡಿಬಿಟ್ಟು ಮೆಂಬರ್ಶಿಪ್ಪನ್ನು ಮಾಡ್ತಾಯಿದ್ದೀವಿ. ಎರಡನೇ ಹಂತದಲ್ಲಿ ನಮಗೆ ಬೂತ್ ಮಟ್ಟದಲ್ಲಿ ಯಾರು ನಮಗೆ ಶಕ್ತಿ ಕೇಂದ್ರ ಅಂತ ಮಾಡಿದ್ದೀವಿ, ಬೂತ್ ಅಧ್ಯಕ್ಷರು ಮಾಡಿದ್ದೀವಿ, ತಳಮಟ್ಟದಲ್ಲಿ ನಮಗೆ ಆ ಬೂತ್ ನಂಬರಕ್ಕೆ ಮಾಡುವಂತ ಮಾಡ್ತಾಯಿದ್ದೀವಿ ನಾವು. ಕಾರ್ಯಕರ್ತರೇಣ ಅದು ಅಲ್ಲಲ್ಲ, ನಾವೇ ಈಗ ನಮ್ಮಲ್ಲಿ 2 ಥರ ಮೆಂಬರ್ಶಿಪ್. ಫಸ್ಟು ಬೂತ್ ಮಟ್ಟದ್ದು, ಶಕ್ತಿ ಕೇಂದ್ರದ್ದು, ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಾಡೋ ಅಂಥದ್ದು. ಎರಡನೇ ಹಂತದಲ್ಲಿ ಮಾಲ್ಸು, ಥಿಯೇಟರ್ಸು, ನಮ್ಮ ಮಾರ್ಕೆಟ್ಸು, ಪ್ಲೇ ಗ್ರೌಂಡ್ಸು, ಪಾರ್ಕ್ಸು ಎಲ್ಲ ಕಡೆ ಮಾಡೋ ಅಂಥದ್ದು ಇದೆ. ಎಲ್ಲ ಕಡೆ ಮಾಡೋ ಅಂಥದ್ದಕ್ಕೆ ಒಂದೊಂದು ಹಂತದಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಸದ್ಯಕ್ಕೆ ಬೂತ್ ಮಟ್ಟದ್ದು, ಶಕ್ತಿ ಕೇಂದ್ರ ಮಟ್ಟದ್ದು ಪಾರ್ಕ್ಸ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಮಾಲ್ಗಳ ಹತ್ರ ದೊಡ್ಡ ರಿಲಿಜಿಯಸ್ ಯಾವುದಾದ್ರು ದೇವಸ್ಥಾನಗಳಿದೆ, ಎಲ್ಲ ಕಡೆ ಮಾಡೋ ಅಂಥದ್ದು ಇದೆ ಸರ್ ಅದು.